ನಾನು ನಿನ್ನೆ ರವಿಕುಮಾರ್ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿ ಆಗಿದ್ದ ಶಾಲಿಜಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನು ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವ ಥರ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಯಾವಾಗಲೂ BJP ಅವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನು ಖಂಡನೆ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಈಗಾಗಲೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, FIR ಅನ್ನು ಬುಕ್ ಮಾಡಬೇಕು ಅವರಿಗೆ. ಮತ್ತು ಅವ್ರ ಪಕ್ಷದವರು ಕೂಡ ಮುಖ್ಯ ಸಚೇತಕರು ಅಂತ ಏನು ಮಾಡಿದ್ದಾರೆ ಅದನ್ನು ಅವರಿಗೆ ಕಿತ್ತಾಕಬೇಕು. ಅವರಿಗೆ ಆ ತರಹದ ಒಂದು ಶಾಲಿನಿ ರಜನೀಶ್ ಅವರು ಯಾವ್ಯಾವ ಇಲಾಖೆಗಳಲ್ಲಿ ತಮ್ಮದೇ ಆದ ಒಂದು ಚಾಕಚಕ್ರತೆ ಇದೆ ಅಂತ ಯಶಸ್ವಿನ ಕಂಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯದರ್ಶಿಯಾಗಿ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳನ್ನು ಬಹಳ ಉನ್ನತವಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸರ್ಕಾರದ ಜೊತೆಗೆ ಒಂದು ಕೊಂಡಿಯಾಗಿ ಸಾರ್ವಜನಿಕರಾಗಿ ಏನು ಕೆಲಸಗಳನ್ನು ಮಾಡಬೇಕು ಅಂತ ಹೆಗಲಿಗೆ ಕೊಟ್ಟು ಸರ್ಕಾರದ ಜೊತೆಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಂಥ ಒಂದು ಮಹಿಳೆಯರಿಗೆ, ಇಂಥ ಒಂದು ಯಶಸ್ವಿ ಮಹಿಳೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ನವರು ತಮ್ಮ ಒಂದು ಶಿ ಈಸ್ ಎ ಸಕ್ಸಸ್ಫುಲ್ ಬ್ಯೂರೋಕ್ರಾಟ್. ಅವರಿಗೆ ಈ ಥರ ಮಾಡಿರ್ತಕ್ಕಂಥದ್ದು ಮಾತನ್ನು ಅವರು ಖಂಡನೀಯ. ಅವರಿಗೆ ಸರ್ಕಾರದ್ದು ಕೂಡ ಅವ್ರಿಗೆ ಕಠಿಣ ಒಂದು ಕ್ರಮವನ್ನು ತಗೋಬೇಕು ಅಂತ ಕೂಡ ಹೇಳ್ತಾರೆ. ಅವರಿಗೆ ಏನು ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರತಕ್ಕಂಥದ್ದು. ಅವರಿಗೆ ಒಂದು ಚೆಕಪ್ಪು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. DC ಅವರು ಕೂಡ ಗುಲ್ಬರ್ಗದಲ್ಲೂ ಈ ಥರ ಮಾತಾಡಿ ಮತ್ತೆ ಸ್ವಲ್ಪ ದಿವಸ ನಾನು ಆ ಥರ ಮಾತಾಡಿಲ್ಲ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಮತ್ತು ಅವರು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಈ ಥರ ಮಾಡಬಾರ್ದವರು ಮಾಡಲೂಕೂಡ್ದು. ಅದಕ್ಕೆ ತಕ್ಷಣ ಅವರ ಪಕ್ಷದವರು ಕೂಡ ಅವರಿಗೆ ವೈದ್ಯಕೀಯ ಒಂದು ತಪಾಸಣೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅವರು ಕೂಡ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಮುಖ್ಯ ಕಾರ್ಯದರ್ಶಿಗೆ ಅವ್ರು ಹೇಳಿಕೆ ಕೊಟ್ಟರು ಸಹ ಅದನ್ನು ಖಂಡಿಸುವಂಥ ಒಂದು ಕ್ರಮವನ್ನು ಅಥವಾ ಸರ್ಕಾರ ಅವ್ರ ವಿರುದ್ಧ FIR ದಾಖಲಿಸುವಂಥ ಕೆಲಸವನ್ನು ಮಾಡಿಲ್ಲ. ನಾನು ಸರ್ಕಾರದಲ್ಲಿ ಒಬ್ಬ ವಿಧಾನ ಪರಿಷತ್ ಶಾಸಕರಾಗಿರೋದ್ರಿಂದ ನನ್ನ ಸ್ಟೇಟ್ಮೆಂಟು ಕೂಡ ಸರ್ಕಾರ ಅದಕ್ಕೆ ಸರಿಯಾದ ರೀತಿಯಲ್ಲಿ ತೀರ್ಮಾನ ತಗೊಳ್ಳುತ್ತೆ. ನಾವು ಕೂಡ ಒತ್ತಡವನ್ನು ಕೂಡ ಮಾಡ್ತಾ ಇದ್ದೀವಿ. ಇದು ವೈಯಕ್ತಿಕವಾಗಿ ಅವರು ಯಾವ ದಿಶೆಯಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ಇದಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಕೂಡ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತಗೋಬೇಕು ಅಂತಲೂ ಕೂಡ ನಾನು ತಮ್ಮ ಮೂಲಕ ಅವ್ರನ್ನ ಒತ್ತಾಯ ಕೂಡ ಮಾಡ್ತೀನಿ.